ಸೂರ್ಯಪುರ ಎಂಬ ಹಳ್ಳಿಯಲ್ಲಿ ಭೀಕರ ಬರ ಬಿದ್ದಿತ್ತು. ಜನರಿಗೆ ಊಟಕ್ಕೂ ಅನ್ನ ಸಿಗದ ಪರಿಸ್ಥಿತಿ ಬಂದಿತ್ತು. 3 ದಿನಗಳಿಂದ ಮಕ್ಕಳಿಗೆ ಅನ್ನವೇ ಸಿಕ್ಕಿಲ್ಲ. ಇಂತಹ ಬರವನ್ನು ನಾವು ಎಂದಿಗೂ ನೋಡಿಲ್ಲ. ಬಡತನದಲ್ಲಿದ್ದರೂ ಮೀರಾಳ ಹೃದಯದಲ್ಲಿ ದಯೆ ತುಂಬಿತ್ತು. ಮೀರಾ, ನೀ ಏನಾದ್ರೂ ತಿಂದೆಯಾ ಮಗಳೇ? ಮೊದಲಿಯೂ ತಿನ್ನಿ ತಾತ, ನನ್ಗೆ ನಂತರ ಸಾಕು. ಪ್ರತಿದಿನ ಮೀರಾ ಕಾಡಿನೊಳಗೆ ಆಹಾರ ಹುಡುಕಲು ಹೋಗುತ್ತಿದ್ದಳು. ಇಂದು ಏನಾದರೂ ಸಿಕ್ಕರೆ ಆತನಿಗೆ ಊಟ ಮಾಡಬಹುದು. ಆ ದಿನ ಭಾರೀ ಮಳೆಗಾಳಿ ಕಾಡನ್ನೇ ನಡುಗಿಸಿತು. ಅಯ್ಯೋ, ಇಷ್ಟು ದೊಡ್ಡ ಗಾಳಿ! ಅಷ್ಟರಲ್ಲಿ ಮೀರಾಗೆ ಒಂದು ಹಕ್ಕಿಯ ಅಳುವ ಶಬ್ದ ಕೇಳಿಸಿತು. ತಾನೇ ಹಸಿವಿನಿಂದ ಬಳುತ್ತಿದ್ದರೂ ಮೀರಾ ಆ ಹಕ್ಕಿಯನ್ನು ರಕ್ಷಿಸಿದಳು. ಭಯಪಡಬೇಡ, ನಾನಿದ್ದೀವಿ. ತನ್ನ ಕೊನೆಯ ಅನ್ನವನ್ನೇ ಮೀರಾ ಆ ಹಕ್ಕಿಗೆ ಕೊಟ್ಟಳು. ನೀನು ಬದುಕಬೇಕು. ನನಗೆ ಹಸಿವಾದ್ರೂ ಪರವಾಗಿಲ್ಲ. ಮುಂದಿನ ಬೆಳಗ್ಗೆ ಒಂದು ಅದ್ಭುತ ನಡೆಯಿತು. ಇದೇಯಾ ಹಕ್ಕಿ? ಆ ಹಕ್ಕಿ ಮೀರಾಳ ಕೈಗೆ ಒಂದು ವಿಚಿತ್ರ ಮಾವಿನ ಬೀಜವನ್ನು ಬಿಟ್ಟಿತು. ಇದು ಮಾಯ ಬೀಜವಾ? ಬೆಳಗ್ಗೆ ಹೊತ್ತಿಗೆ ಮೀರಾಳ ಮನೆಯ ಪಕ್ಕದಲ್ಲಿ ಒಂದು ಭಾರಿ ಮಾವಿನ ಮರ ಬೆಳೆದಿತ್ತು. ಆ ಮರದ ಹಣ್ಣುಗಳು ನಿಜವಾದ ಬಂಗಾರದಂತೆ ಹೊಳೆಯುತ್ತಿದ್ದವು. ಮೀರಾ, ಇದು ದೇವರ ಆಶೀರ್ವಾದ ಮಗಳೇ. ಇವ ನಮ್ಮ ಹಳ್ಳಿಯನ್ನು ಉಳಿಸಬಹುದು ತಾತ. ಆದರೆ ಭೈರವ್ ಸೇಠನ ಮನಸ್ಸಿನಲ್ಲಿ ಲೋಭ ಬೆಳೆದಿತ್ತು. ಒಂದು ಹಣ್ಣು ಬಂಗಾರವಾದರೆ ಎರುಗಳ ಕೆಳಗೆ ಖಂಡಿತ ಖಜಾನೆ ಇರ್ತದೆ. ಇವತ್ತೇ ಎಲ್ಲಾ ಬಂಗಾರ ನನ್ನದು. ಆಕಸ್ಮಿಕವಾಗಿ ಮರದ ಬೇರುಗಳು ಜೀವಂತ ಹಾವುಗಳಂತೆ ಎದ್ದು ಬಂದವು. ನನ್ನನ್ನು ಉಳಿಸಿ! ಇದು ಯಾವ ಮಾಯೆ? ಲೋಭದಿಂದ ಬಂದವರಿಗೆ ಈ ಮರ ಶಿಕ್ಷೆ ಕೊಡುತ್ತದೆ. ತನ್ನ ವಿರುದ್ಧ ತಪ್ಪು ಮಾಡಿದವನನ್ನು ಮೀರಾ ಕ್ಷಮಿಸಿದಳು. ಮೀರಾ, ನನ್ನನ್ನು ಕ್ಷಮಿಸು. ತಪ್ಪು ಅರಿತರೆ ಸಾಕು ಭೈರವ್ ಸೇಠ್. ದಯೆಯೇ ನಿಜವಾದ ಬಂಗಾರ. ಆ ದಿನದಿಂದ ಸೂರ್ಯಪುರ ಸಂತೋಷ ಮತ್ತು ದಯೆಯಿಂದ ತುಂಬಿದ ಹಳ್ಳಿ. ಒಳ್ಳೆ ಮನಸ್ಸು ಬಂಗಾರಕ್ಕಿಂತ ಅಮೂಲ್ಯ ಮಗಳೇ. ಹಂಚಿ ಸಂತೋಷವೇ ನಿಜವಾದ ಸಂಪತ್ತು. ಮೀರಾ ಅಲ್ಲದ ದಯೆಯಿಂದ ನಮ್ಮ ಹಳ್ಳಿ ಉಳಿಯಿತು.